ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಗುಂಡಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂತಕ್ಕಂಥದ್ದು ಸಿಕ್ಕೇ ಇಲ್ಲ. ಬೆಂಗಳೂರು ಒಂದು ರೀತಿ ಬ್ರ್ಯಾಂಡ್ ಆಗಿಬಿಟ್ಟಿತ್ತು ರಸ್ತೆ ಗುಂಡಿಗಳಿಗೆ. ಆದರೆ ಈಗ ಗುಂಡಿ ಸಮಸ್ಯೆ ಮಾಯ ಆಯ್ತಾ? ಕೆಲವರು ಹಂಗಂತಿದಾರಪ್ಪ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳೇ ಇಲ್ವಾ? ಎಲ್ಲ ಕಡೆ ಕ್ಲೀನ್ ಆಗಿಬಿಟ್ಟಿದೆ. ಎಲ್ಲ ಗುಂಡಿಗಳನ್ನೂ ಮುಚ್ಚಿಬಿಟ್ಟಿದ್ದೀವಿ. ಬರೀ ಜಾಲತಾಣಗಳಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಷ್ಟೇ, ಗುಂಡಿ ಇದೆ ಅಂತ. ಆದರೆ DK ಅವರಿಗೆ ಬೆಂಗಳೂರು ಗುಂಡಿಗಳು ಕಾಣಿಸ್ತಿಲ್ವಾ? DK ಶಿವಕುಮಾರ್ ಮನೆ ಬಳಿಯೇ ಗುಂಡಿ ಬಿದ್ದಿದೆ ರಸ್ತೆ. ವಾಹನ ಸವಾರರು ನಿತ್ಯ ನರಕದ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪಬ್ಲಿಕ್ TV ರಿಯಾಲಿಟಿ ಚೆಕ್ಕನ್ನು ಮಾಡಿದಾಗ ಬಟಾಬೈಲಾಗಿದೆ. ಎಲ್ಲ ಕಡೆ CM ಮನೆ ಹತ್ತಿರ ಗುಂಡಿ ಇದೆ, DCM ಮನೆ ಹತ್ತಿರ ಗುಂಡಿ ಬಿದ್ದಿದೆ. ಅವ್ರ ಕಣ್ಣು ಕಾಣಿಸ್ತಾನೆ ಇಲ್ಲ. ಕೇಳಿದ್ರೆ ಮಾತ್ರ ಬೆಂಗಳೂರಿನಲ್ಲಿ ಗುಂಡಿ ಸಮಸ್ಯೆನೇ ಇಲ್ಲ, ಎಲ್ಲೂ ಗುಂಡಿಗಳೇ ಇಲ್ಲ, ಎಲ್ಲನೂ ಮುಚ್ಚಿಬಿಟ್ಟಿದ್ದಾರೆ ನಮ್ಮ GBA ಅವರು ಅಂತ ನೀವೇ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. No, Patrol, there is no issue. This is only a creation in the social media. Bangalore is doing well. People are coming all over the world to invest in Bangalore, live in Bangalore, work in Bangalore. There is no Patrol, there is no issue. This is only a creation in the social media. Bangalore is doing well. People are coming all over the world to invest in Bangalore, live in Bangalore, work in Bangalore. ಕಾವೇರಿ ಜಂಕ್ಷನ್ನಿಂದ ಹೆಬ್ಬಾಳ ಕಡೆ ಹೋಗುವಂತಹ ರಸ್ತೆಯಲ್ಲಿದ್ದೀನಿ ನೋಡಿ. ರಸ್ತೆಯ ಮಧ್ಯದಲ್ಲಿಯೇ ಆಳವಾಗಿರುವಂತಹ ಒಂದು ಗುಂಡಿ ಬಿದ್ದಿದೆ. ಇದು VIP ಗಳು ಓಡಾಡುವಂತಹ ಜಾಗವೂ ಕೂಡ ಹೌದು, ಮತ್ತು ಏರ್ಪೋರ್ಟ್ಗೆ ಹೋಗುವಂತಹ ರಸ್ತೆ ಕೂಡ ಹೌದು. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳ ಸಂಚಾರ ಈ ರಸ್ತೆಯಲ್ಲಿ ಆಗುತ್ತೆ. ಸೊ ಕಾವೇರಿ ಜಂಕ್ಷನ್ ಪಾಸ್ ಆಗ್ತಾ ಇದ್ದ ಹಾಗೆ ಈ ಪ್ಯಾಲೇಸ್ ರೋಡಿಂದ ನೇರವಾಗಿ ಹೆಬ್ಬಾಳ ಕಡೆ ಹೋಗೋದಕ್ಕೆ ಸುಮಾರು ವೆಹಿಕಲ್ಸ್ಗಳು ತುಂಬ ವೇಗವಾಗಿ ಬರ್ತಾ ಇರುತ್ತೆ. ಅದರಲ್ಲೂ ಕೂಡ ತುಂಬ ಬೃಹತ್ ಗಾತ್ರದ ವೆಹಿಕಲ್ಸ್ಗಳು ತುಂಬ ವೇಗವಾಗಿ ಬರ್ತಾ ಇರುತ್ತೆ. ಅದರಲ್ಲಿ ಟೂ ವೀಲರ್, ಅದರ ಹಿಂದೆ ಟೂ ವೀಲರ್ಗಳು ಕೂಡ ಬರ್ತಾ ಇರುತ್ತೆ. ಸೊ ಟೂ ವೀಲರ್ಗಳ ಚಕ್ರ ಅದರಲ್ಲಿ ಇಳಿತು ಅಂದರೆ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬೀಳುವಂತಹ ಸಾಧ್ಯತೆಗಳು ತುಂಬ ಇದೆ. ಸೊ ವೇಗವಾಗಿ ಬಂದು ಅದರಲ್ಲಿ ಇಳಿದ್ರೆ ಖಂಡಿತವಾಗ್ಲೂ ಕೂಡ ಜೀವ ಹಾನಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಅಷ್ಟರ ಮಟ್ಟಿಗೆ ಡೇಂಜರಸ್ ಆಗಿ ಕಾಣಿಸ್ತಾ ಇದೆ. GBAನ ಅಧಿಕಾರಿಗಳು ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡಬೇಕಾಗಿತ್ತು, ಅದು ಯಾವುದು ಕೂಡ ಮಾಡಲಿಲ್ಲ. ಬಹುಶಃ ಇದು ಹತ್ತಿರಕ್ಕೆ ಬರ್ತಾ ಇದ್ದ ಹಾಗೆ ಗುಂಡಿ ಕಾಣಿಸುತ್ತೆ. ಅಲ್ಲಿ ಏನಾದರೂ ಕಂಟ್ರೋಲ್ ಮಾಡೋದಕ್ಕೆ ಹೋದರೆ ಗಾಡಿ ಬ್ಯಾಲೆನ್ಸ್ ತಪ್ಪುತ್ತೆ, ಕೆಳಗೆ ಬೀಳ್ತಾರೆ. ಹಿಂದುಗಡೆಯಿಂದ ಬಂದಂತಹ ವಾಹನಗಳು ಬೈಕ್ ಸವಾರರ ಮೇಲೆ ಕೂಡ ಹತ್ತಿಸುವಂಥದ್ದು ಕೂಡ ಆ ರೀತಿಯ ಆತಂಕಗಳು ಕೂಡ ಇದ್ದಾವೆ. ಸಂಬಂಧಪಟ್ಟಂತಹ GBA ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಗುಂಡಿಗೆ ಒಂದು ಟಾರನ್ನು ಹಾಕುವಂಥ ಕೆಲಸವನ್ನು ಮಾಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಬೀರಪ್ಪ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.